ಅಸ್ಸಲಾಮ್ ಅಲೈಕಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 10:30 ಆಗ್ತಾಯಿದೆ ಟೈಮು. ಭಾನುವಾರ ಇವತ್ತು 10:30 ಆನ್ ಮಾಡಿದ್ದೀನಿ. ನೋಡೋಣ ಯಾವ್ದು ಬಾಡಿಗೆ ಬೀಳುತ್ತೆ ಅನ್ನೋದು. ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡೋಣ. ಇದು ಆನಲ್ಲಿ ಇದೆ. ನೋಡೋಣ ಯಾವುದರಲ್ಲಿ ಬರುತ್ತೆ ಬಾಡಿಗೆ, ಎಲ್ಲಿ ಬರುತ್ತೆ ಅನ್ನೋದು. ಭಾನುವಾರ ಕಾಯ್ಕೊಂಡಿದ್ದೀನಿ. 12-15 ನಿಮಿಷ ಆಗೋಯಿತು. ಒಂದು ಬಾಡಿಗೆ ಇಲ್ಲ. KR ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಇಲ್ಲಿನ ಒಂದು ಕಮ್ಮಕ್ಕೂ ಇಲ್ಲ, ಒಂದು ಕಿಮಿಕ್ಕೂ ಇಲ್ಲ. ನೋಡಿ, ಒಂದಂತೆ ಒಂದು ಆರ್ಡ್ರು ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾನೆ ಅವನು. ನಾನಂತೂ ಬಿಡಲ್ಲ, ಅವನು ಕೊಡ್ತಾ ಇಲ್ಲ. ಆ ಥರ ಇದೆ ಸ್ಥಿತಿ. ಬಾಡಿಗೆ ಬಂದಿದೆ 725 ರೂಪಾಯಿದು. ಪಿಕಪ್ ನೋಡೋಣ. ಇದೇ ಲೋಡಿಂಗ್ ಪಾಯಿಂಟು. ಒಂದು 5 ನಿಮಿಷ ವೆಯ್ಟ್ ಮಾಡಿ, ಅವ್ರು ಬರ್ತಾರಂದರು. ಕಾಯ್ಕೊಂಡಿದ್ದೀನಿ. ನೋಡೋಣ ಯಾರು ಬರ್ತಾರೆ, ಏನು ಲೋಡ್ ಇದೆ ಅಂತ. ಈ ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾರಂತೆ. ಇದೇ ಲೋಡಿಂಗ್ ಆಗ್ತಾ ಇರೋದು. ಮನೆ ಶಿಫ್ಟಿಂಗ್ ಅನ್ಕೊಂಡಿದ್ದೀನಿ. ಕೆಲಸ ಮಾಡ್ಯಾರ. ಕೊನೆಗೆ ಒಂದು ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 725 ರೂಪಾಯಿದು. ಟೈಮ್ ನೋಡಿ, 1 ಗಂಟೆ 51 ನಿಮಿಷ ಆಗಿದೆ. ಲೋಡಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ ಈ ಅಪಾರ್ಟ್ಮೆಂಟಿಂದ. 2 ಗಂಟೆಗೆ ಬಂದಿದೆ ನೋಡಿ ಆರ್ಡ್ರ್. ಭಾನುವಾರ, ಅದು KR ಮಾರ್ಕೆಟ್ ಸೈಡು. ಲೋಡಿಂಗ್ ಕಂಪ್ಲೀಟ್ ಆಯಿತು. ಡ್ರಾಪ್ ನೋಡೋಣ. 16 ಕಿಲೋಮೀಟರ್ ಇದು ತೋರಿಸ್ತು. Head toward Raghavendra Colony, 5th Main Road. 16 ಕಿಲೋಮೀಟರ್. ಭಾನುವಾರ ಆದ್ರೂ ಫುಲ್ ಟ್ರಾಫಿಕ್ ಇದೆ ನೋಡಿ. ಬರೀ 11 ಕಿಲೋಮೀಟರ್ ಹೋಗಬೇಕು. 22 ನಿಮಿಷ ತೋರಿಸ್ಬೇಕಿದ್ದು. 40 ನಿಮಿಷ అంటే 18 ನಿಮಿಷ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಅರ್ಥ ನೋಡಿ. ಇದೇ ಲೋಡಿಂಗ್ ಪಾಯಿಂಟು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಇವರು ನೋಡಿ. ಇದೆಲ್ಲ HSR ಲೋಡ್ ಬರುತ್ತೆ. ಇಲ್ಲಿಂದ ಯಾವ್ದು ಬರುತ್ತೋ ನೋಡೋಣ. ಟೈಮ್ ನೋಡಿದ್ರೆ 3:30 ಆಗ್ತಾಯಿದೆ. 3:10 ನಿಮಿಷ ಹಂಗೆ ಆಗ್ತಾಯಿದೆ. ನೋಡೋಣ ಇಲ್ಲಿಂದ ಯಾರು ಬರುತ್ತೆ ಅನ್ನೋದು. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 825 ರೂಪಾಯಿ ಮಾಡಿದ್ದಾರೆ. 100 ರೂಪಾಯಿ ಜಾಸ್ತಿ. ಯಾಕಂದ್ರೆ ಅನ್ಲೋಡ್ ಮಾಡೋರು ಯಾರು ಇಲ್ಲ, ಕರ್ಕೊಂಡು ಹೋಗಪ್ಪ ಅಂದರು. ಕರ್ಕೊಂಡು ಬಂದೆ. ಅದಕ್ಕೋಸ್ಕರ 100 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ಏನು ಮಾಡ ನೋಡಿ, 825 ರೂಪಾಯಿ ಬಂದುಬಿಡ್ತು. ಪೋಟದ ಅಮೌಂಟ್ ಬಂದು 725 ರೂಪಾಯಿ ಪೋಟ್ರದ್ದು ನೋಡಿ. 725, 825 ರೂಪಾಯಿ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಟೈಮ್ ನೋಡಿ, 3 ಗಂಟೆ 17 ನಿಮಿಷ. ದುಡ್ದಿರೋದು ಬರೀ 616 ರೂಪಾಯಿ. ಸರಿ, ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಅಂತ ಬಾಡಿಗೆ. ಬಾಡಿಗೆಗಳು ಕಾದು ನಿದ್ರೆನೇ ಬರ್ತಾಯಿದೆ. ಅದಕ್ಕೋಸ್ಕರ ಟೀ ಕುಡಿಯೋಣ ಬಂದೆ. ಟೀ ತಗೊಂಡಿನಿ. ಚೆನ್ನಾಗಿದೆ, ಪರವಾಗಿಲ್ಲ. 12 ರೂಪಾಯಿ ಟೀ, ಪರವಾಗಿಲ್ಲ ಈ ಅಂಗಡಿಯಿಂದ. ಪರವಾಗಿಲ್ಲ, ಚೆನ್ನಾಗಿದೆ.
ಒಂದೇ ಒಂದು ಬಾಡಿಗೆ ಹೊಡೆದಿದ್ದೀನಿ. ಟೈಮ್ ನೋಡಿದ್ರೆ 4:10 ನಿಮಿಷ ಆಗಿದೆ ನೋಡಿ. ಫೋನ್ ಜೇಬಲ್ಲಿ ಇಟ್ಕೊಂಡು ಯಾವ್ದಾನ ಸೌಂಡ್ ಬಂದರೆ ಚಕ್ಕನ್ನು ಎತ್ಕೊಳ್ಳೋಣ ಅಂದರೆ ಒಂದು ಸೌಂಡು ಇಲ್ಲ, ಏನೂ ಇಲ್ಲ. ಈ ಥರ ಆದರೆ ತುಂಬ ಕಷ್ಟ. ಮೊದಲ ಥರ ಬಾಡಿಗೆಗಳೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ, 600 ರೂಪಾಯಿದು. ಪಿಕಪ್ ಬಂದು 1 ಕಿಲೋಮೀಟರ್ ತೋರಿಸ್ತು. Head toward 4th Cross Road. ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕಂತೆ. ಬಂದಿರೋ ಆರ್ಡ್ರನ್ನು ಕ್ಯಾನ್ಸಲ್ ಆಯಿತು. 4 ಐಕ್ಯೂಬ್ ಗಾಡಿಗಳಿದೆ. ನಮ್ಮ ಗಾಡಿಯಲ್ಲಿ ಬರೀ 2 ಆಗ್ತಾ ಇರೋದು. ಅದಕ್ಕೋಸ್ಕರ ಚೇಂಜ್ ವೆಹಿಕಲ್ ಅಂತ ರೀಸನ್ ಆಗಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ಪಿಕಪ್ ಹತ್ರ ಹೋದ್ರೂ ₹1 ಏನು ಕೊಟ್ಟಿಲ್ಲ. ಮತ್ತು ಟಾಟಾ ಎ ಸಿ ಬುಕ್ ಮಾಡಿದ್ರು. ಟಾಟಾ ಎ ಸಿಯಲ್ಲಿ ₹700 ತೋರಿಸ್ತು. ಬುಕ್ ಮಾಡಿದ್ರು. ನಾನು ಗೇಟ್ ಹಾಕ್ಕೊಂಡು ಸೈಲೆಂಟಾಗಿ ಬಂದುಬಿಟ್ಟೆ. ಏನು ಮಾಡೋಕ್ಕಾಗತ್ತೆ ಈಗ? ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಇವತ್ತು ಕತೆ ಮುಗೀತು. ಭಾನುವಾರ ಕತೆ. ಭಾನುವಾರ ಬಂದರೆ 3,500 3,000 ಆ ಥರ ಆಯ್ತಾಯಿತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡೆದೋಗ್ತಾ ಇದೆ. ಈಗ ಏನು ಬಿಸ್ನೆಸ್ಗಳೇ ಇಲ್ಲ ನೋಡಿ. ಸೈಡಲ್ಲಿ ಹಾಕೋ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ, ₹571. ಪಿಕಪ್ 2 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಡ್ರಾಪ್ ಬಂದು ರಾಜಾಜಿನಗರ ಕೊಟ್ಟಿದ್ದಾನೆ. ಅಲ್ಲಿಂದ ನಮ್ಮ ಮನೆ 1 ಕಿಲೋಮೀಟರ್ ಇದೆ ಅಷ್ಟೇ. ಇದು ಮಾಡಿಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ಬಾಳೆಗಳು ಯಾವೂ ಇಲ್ಲ. ನಮಗೋಸ್ಕರನೇ ಕೊಟ್ಟಿದ್ದಾನೆ. ಎಲ್ಲ ಮನೆಗೆ ಹೋಗ್ಬಿಡು ಅಂತ ರಾಜಾಜಿನಗರ್ಗೆ. ಇವತ್ತು 2 ಬಾಡಿಗೆ ಸಾಕು. ಭಾನುವಾರ ಕಾದ್ರೂ ಏನು ವ್ಯಾಪಾರ ಇಲ್ಲ, ಬಿಸ್ನೆಸ್ಗಳಿಲ್ಲ. ಟೈಮ್ ನೋಡಿದ್ರೆ 6 ಗಂಟೆ ಆಗಿದೆ. ಅಲ್ಲಿ ಡ್ರಾಪ್ ಮಾಡೋದು 6:30 7 ಗಂಟೆ ಆಗಿಬಿಡುತ್ತೆ. ಹಂಗೆ ಮನೆಗೆ ಹೋಗ್ಬಿಡ್ತೀನಿ. ನಾಳೆ ನೋಡೋಣ, ಸೋಮವಾರ ಲೋಡಿಂಗ್. ಬೆಡ್ಗಳು ಹಾಕ್ತಾಯಿದ್ದಾರೆ ಈ ಅಂಗಡಿಯಿಂದ. ಇಷ್ಟೇ ಲೋಡಿಂಗು. ಈಗ ಹೋಗೋಣ ರಾಜಾಜಿನಗರ್ಗೆ. ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ 14 ಕಿಲೋಮೀಟರ್ ತೋರಿಸ್ತು. Turn left onto 9th Main Road, then turn left after Fitness Freak. Head toward 9th Main Road, then turn left onto. ಇದೇ ಲೋಡಿಂಗ್ ಪಾಯಿಂಟು. ಎಲ್ಲ ರಾಜಾಜಿನಗರ್ ಇದೆ. पूरा नया है भैया ये? आ गया आएगा क्यों नहीं आया ना? आ गया। थैंक यू भैया. 600 ರೂಪಾಯಿ ಕೊಡಿ. 600 ರೂಪಾಯಿ ಮಾಡಿದ್ದಾರೆ. ಆಗಿರೋದು ಬಿಲ್ಲು 571. 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಫ್ ಮಾಡಿಬಿಡೋಣ ಫೋಟ್ರಿಗೆ. 1,100 ರೂಪಾಯಿ, ಅದೊಂದು 130. 1,230 ರೂಪಾಯಿ ಅಷ್ಟೇ ಇವತ್ತು. ಮನೆ ಲೊಕೇಶನ್ನು ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಹೋಗ್ಬಿಡೋಣ. 7:15 ಮನೆಗೆ ಹೋಗ್ಬಿಡ್ತೀವಿ. ಇದೆಲ್ಲ ರಾಜಾಜಿನಗರ್ ಇದು. ಕೊನೆಗೆ ಮನೆಗೆ ಬಂದುಬಿಟ್ಟೆ.
ಇವತ್ತು 2 ಆರ್ಡ್ರ್. ಭಾನುವಾರ ಅಸಲು ಬಿಸ್ನೆಸ್ಸೇ ಇಲ್ಲ ಇವತ್ತು. ಬರೀ 2 ಆರ್ಡ್ರ್ ಅಂದರೆ ಅವ್ರು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು, ಇನ್ನೊಬ್ಬರು 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಅದೆಲ್ಲ ಸೇರಿ ಕಮಿಷನ್ ಎಲ್ಲ ತೆಗೆದುಬಿಟ್ಟು 1230 ರೂಪಾಯಿ ಬಂದಿದೆ ಇವತ್ತು. ಯಾವುದೋ ಒಂದು ಭಾನುವಾರ ಸುಮ್ಮನೆ ಇದ್ದರೆ ಏನಾಗುತ್ತೆ ಬಿಡಿ. ಈ ಥರ ಬಿಸ್ನೆಸ್ಗಳು ಡೈಲಿ ಆದರೆ ನಮಗಿರುತ್ತಲ್ಲ ಸಾಲ, ಆ ಸಾಲ ತೀರಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ಸಾಲ ತೀರೋಕ್ಕೆ ಇನ್ನೊಂದು ಸಾಲ, ಆ ಸಾಲ ತೀರೋಕ್ಕೆ ಇನ್ನೊಂದು ಸಾಲ, ನಮ್ಮ ಜೀವನ ಪೂರ್ತಿ ಸಾಲ ಕಟ್ಕೊಂಡೇ ಇರಬೇಕಾಗುತ್ತೆ. ಆ ಥರ ಇರುತ್ತೆ. ಈ ಥರ ನೀವು ಕೊಟ್ಟರೆ ಒಂದು 3,000 4,000 ಆ ಥರ ಎರ್ನಿಂಗ್ ಆದರೆ ಒಂದು ದಿನಕ್ಕೆ ಒಂದು 6 ತಿಂಗಳು ಒಳಗಡೆ ನಮ್ಮ ಸಾಲಗಳೆಲ್ಲ ತೀರೋಗುತ್ತೆ. ನಾವು ಚೆನ್ನಾಗಿ ಇಡ್ತೀವಿ. ಅವ್ನು ಆ ಥರ ಕೊಡಲ್ವಲ್ಲ. ಹೊಸ ಗಾಡಿ ಹಾಕ್ಕೊಂಡು ಹೋಗಬೇಡಿ ಅಂತ ಕಾಮೆಂಟಲ್ಲಿ ಹೇಳ್ತಾ ಇದ್ದಾನೆ ಒಬ್ಬ. ನಿಮ್ಗೆ ಯಾಕೆ, ನಾವು ಹಾಕ್ತೀವೋ ಬಿಡ್ತೀವೋ ನಿಮ್ಗೆ ಯಾಕೆ ಅಂತ. ನೀವು ಒಂದಿಲ್ಲ ಅಂದರೆ 10 ಹಾಕ್ಕೊಂಡು ನನಗೆ ಯಾಕೆ? ಯಾಕಂದರೆ ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀನಿ. ಒಂದು ಹೇಳಿದ್ದೀನಿ, ನೀನು ಗಾಡಿಗಳು ಹೊಸ ಗಾಡಿಗಳು ಹಾಕ್ಕೊಂಡು ಹೋಗಬೇಡಿ, ಮತ್ತು ನಿಮ್ಮ ಇಷ್ಟ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ನಿಮ್ಗೆ ಯಾಕೋ ಹಾಕ್ಕೊಂತೀನೋ ಬಿಡ್ತೀನಿ, ನಿಮ್ಗೆ ಯಾಕೆ ಅಂತಾನೆ. ಆ ಥರ ಇದೆ ಪರಿಸ್ಥಿತಿ. ಒಬ್ಬೊಬ್ಬರು ಕೇಳ್ತಾರೆ, ಒಬ್ಬರು ಕೇಳಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ ನಾಳೆ ಸೋಮವಾರ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಗುಡ್ ಬೈ.